ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ರೀಸನಿಂಗ್ ಸೆಕ್ಷನಲ್ಲಿ 3ನೇ ಚಾಪ್ಟರ್ ಆದ ಆಡ್ ಒನ್ ಔಟ್ ಟಾಪಿಕ್ ನೋಡುವ. ಈ ಟಾಪಿಕ್ ನಿಮಗೆ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಟೆಲಿಗ್ರಾಮ್ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗಿಲ್ಲ ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಿದೆ ಈ ಟಾಪಿಕ್ ಬಗ್ಗೆ ನಿಮಗೆ ಸ್ವಲ್ಪ ಬೇಸಿಕ್, ಈ ಟಾಪಿಕ್ ಅಂದರೆ ಏನಂತ ಅರ್ಥ ಆಗಬೇಕಂದ್ರೆ ಇದು ಏನಂತ ನಾನು ಹೇಳ್ತೀನಿ ಕೇಳಿ. ನಾವು 7ನೇ ಕ್ಲಾಸ್ 8ನೇ ಕ್ಲಾಸ್ ಇರುವಾಗ ನಮಗೆ ನಾರ್ಮಲ್ ಟೆಸ್ಟ್ ಎಲ್ಲ ಬರೆಸ್ತಾ ಇದ್ರು ಅಲ್ವಾ. ಆ ಟೆಸ್ಟಲ್ಲಿ ಒಂದು ಕ್ವಶನ್ ಬಂದಿರ್ತಿತ್ತು, ಯಾವ ಥರ 4 ಪದ ಕೊಟ್ಟಿರ್ತಿದ್ರು, ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಅಂತ ಕೊಟ್ಟಿರ್ತಿದ್ರು. ಅದೇ ಟಾಪಿಕ್ ಇದು, ಬೇರೆ ಏನೂ ಅಲ್ಲ. ಇಲ್ಲಿ 3 ಆಪ್ಷನ್ನು ಕರೆಕ್ಟ್ ಆಗಿರುತ್ತೆ, 3 ಆಪ್ಷನ್ಗೂ ರಿಲೇಟೆಡ್ ಸಂಬಂಧ ಇರುತ್ತೆ, ಇನ್ನು 1 ಆಪ್ಷನ್ನು ಸಂಬಂಧ ಇರಲ್ಲ, ಬೇರೆ ಆಗಿರುತ್ತೆ. ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಸ್ವಲ್ಪ ರೀಸನಿಂಗ್ ಕ್ಲಾಸು ಲೇಟ್ ಆಯಿತು, ಅದಕ್ಕೆ ನಿಮ್ಮ ಕಡೆ ನಾನು ಸಾರಿ ಕೇಳ್ತೀನಿ. ಯಾಕಂದರೆ ಮ್ಯಾಥ್ಸ್ ಮತ್ತು ಜನರಲ್ ನಾಲೆಡ್ಜ್ ಮತ್ತು ಜನರಲ್ ಸೈನ್ಸ್ನ ಕ್ಲಾಸಸ್ ಮಾಡ್ತಾ ನನಗೆ ಟೈಮೇ ಸಿಗಲಿಲ್ಲ. ಹಾಗಾಗಿ ಫಸ್ಟ್ ನಾನು ಇವತ್ತು ರೀಸನಿಂಗ್ ಕ್ಲಾಸ್ನ ಕಂಪ್ಲೀಟ್ ಮಾಡಲೇಬೇಕು, 1-2 ಟಾಪಿಕ್ ಅಂತ ನಾನು ಇವತ್ತು ಬಂದಿದ್ದೀನಿ. ಇದು ಇನ್ನೊಂದು ಟಾಪಿಕ್ ಯಾವುದಿದೆ, ಡೈರೆಕ್ಷನ್ ಪ್ರಾಬ್ಲಮ್ಮು ರೀಸನಿಂಗಲ್ಲಿ, ಅದನ್ನೊಂದು ಮಾಡ್ತೀನಿ. ಈಗ ನೆಕ್ಸ್ಟ್ ನಾಳೆ ಅಪ್ಲೋಡ್ ಆಗುತ್ತೆ ಆ ವಿಡಿಯೋ. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡುವ. ಫಸ್ಟ್ ಕ್ವಶನ್ ಏನಿದೆ, ಆ್ಯಪಲ್, ಬನಾನಾ, ಕ್ಯಾರೆಟ್ ಮತ್ತು ಆರೆಂಜ್ ಅಂತ ಇದೆ. ಇದರಲ್ಲಿ ಆನ್ಸರ್ ಯಾವುದು ಅಂತ ನೋಡೋದಾದರೆ ಕ್ಯಾರೆಟ್ ಆಗುತ್ತೆ. ಯಾಕಂದರೆ ಆ್ಯಪಲ್, ಬನಾನಾ, ಆರೆಂಜ್ ಇವು 3 ಒಂದೇ ರಿಲೇಟೆಡ್, ಅಂದರೆ ಇವು ಹಣ್ಣುಗಳಾಗಿವೆ ಮತ್ತು ಕ್ಯಾರೆಟ್ ತರಕಾರಿ ಆಗಿದೆ. ಹಾಗಾಗಿ ಇದಕ್ಕೆ ಆನ್ಸರು ಕ್ಯಾರೆಟ್ ಆಗಿರುತ್ತೆ. ಎರಡನೇ ಕ್ವಶನ್ ಏನಿದೆ, ಚೇರ್, ಟೇಬಲ್, ಬೆಡ್ ಮತ್ತು ಬುಕ್ ಅಂತ ಇದೆ. ಇದಕ್ಕೆ ಆನ್ಸರ್ ನೋಡೋದಾದರೆ ಬುಕ್ ಆಗಿರುತ್ತೆ. ಯಾಕಂದರೆ ಚೇರ್, ಟೇಬಲ್ ಮತ್ತು ಬೆಡ್ ಇವೆಲ್ಲ ಫರ್ನಿಚರ್ಸ್ ಆಗಿರುತ್ತೆ, ಇನ್ನು ಬುಕ್ಸ್ ಆಗಿರಲ್ಲ. ಹಾಗಾಗಿ ಆನ್ಸರ್ ಬುಕ್ ಆಗುತ್ತೆ. ಇವು 3 ರಿಲೇಟೆಡ್ ಇದೆ, ಚೇರು, ಟೇಬಲ್ಲು ಮತ್ತು ಬೆಡ್ಡು. ಬುಕ್ಸ್ ಸಪ್ರೇಟ್ ಇದೆ, ಹಾಗಾಗಿ ಆನ್ಸರ್ ಬುಕ್ ಆಗುತ್ತೆ. 3ನೇ ಕ್ವಶನ್ ನೋಡೋದಾದರೆ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್, ಗೂಗಲ್ ಅಂತ ಇದೆ. ಇದಕ್ಕೆ ಆನ್ಸರ್ ಯಾವುದು ಅಂತ ನೋಡೋದಾದರೆ ಗೂಗಲ್ ಆಗುತ್ತೆ. ಯಾಕಂದರೆ ಫೇಸ್ಬುಕ್, ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮು ಅವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಾಗಿವೆ, ಗೂಗಲ್ ಅಲ್ಲ. ಹಾಗಾಗಿ ಆನ್ಸರ್ ಗೂಗಲ್. ಇನ್ನು ನೆಕ್ಸ್ಟ್ 4ನೇ ಕ್ವಶನ್ ನೋಡೋದಾದರೆ ಪೆನ್ಸಿಲ್, ಪೆನ್, ಇರೈಸರ್ ಮತ್ತು ಬಾಟಲ್ ಅಂತ ಇದೆ. ಇದರಲ್ಲಿ ಆನ್ಸರ್ ಯಾವುದಾಗುತ್ತೆ, ಬಾಟಲ್ ಆಗುತ್ತೆ. ಯಾಕಂದರೆ ಪೆನ್ಸಿಲ್ ಮತ್ತು ಪೆನ್, ಇರೇಸರ್ನ ನಾವು ಬರೆಯೋಕ್ಕೆ ಯೂಸ್ ಮಾಡ್ತೀವಿ ಮತ್ತು ಅಳ್ಸೋಕ್ಕೆ, ಮತ್ತು ಪೆನ್ಸಿಲ್ನ ಶಾರ್ಪ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಈ ಬಾಟಲ್ನ ಏನಿಲ್ಲ. ಮತ್ತು ಇವು 3 ಒಂದೇ ರಿಲೇಟೆಡ್, ಬರೆಯೋಕ್ಕೆ ಯೂಸ್ ಆಗೋದ್ರಿಂದ ಇವು 3 ಒಂದೇ ಗುಂಪಿಗೆ ಸೇರುತ್ತವೆ. ಬಾಟಲ್ ಆಗಲ್ಲ, ಹಾಗಾಗಿ ಆನ್ಸರ್ ಬಾಟಲ್ ಆಗುತ್ತೆ. ಇದೇ ಕ್ವಶನ್ ಏನಿದೆ, ಡಾಗ್, ಕ್ಯಾಟ್, ಲಯನ್ ಮತ್ತು ಕಾರ್ ಅಂತ ಇದೆ. ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂತ ನೋಡೋದಾದರೆ ಕಾರ್ ಆಗುತ್ತೆ. ಯಾಕಂದರೆ ಡಾಗ್, ಕ್ಯಾಟ್, ಲಯನ್ ಇವೆಲ್ಲ ಅನಿಮಲ್ಸ್ ಆಗುತ್ತೆ. ಇವೆಲ್ಲ 3 ಒಂದೇ ಗುಂಪಿಗೆ ಸೇರಿದ್ದಾವೆ. ಕಾರ್ ಒಂದು ವಾಹನ, ಅದು ಒಂದು ವೆಹಿಕಲ್ ಆಗಿದೆ, ಅದಕ್ಕೆ ಇದು ಸಂಬಂಧಪಡಲ್ಲ. ಅದಕ್ಕೆ 3 ಗುಂಪಿಗೂ ಹೊರಗಿರುತ್ತೆ ಅದು, ಹಾಗಾಗಿ ಆನ್ಸರ್ ಕಾರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ 6ನೇ ಕ್ವಶನ್ ಏನಿದೆ, ರೆಡ್, ಬ್ಲೂ, ಗ್ರೀನ್ ಮತ್ತು ಸ್ಕ್ವಯರ್ ಅಂತ ಇದೆ. ಆನ್ಸರ್ ಇದಕ್ಕೆ ಯಾವುದಾಗುತ್ತೆ, ಸ್ಕ್ವಯರ್ ಆಗುತ್ತೆ. ಯಾಕಂದರೆ ರೆಡ್, ಬ್ಲೂ ಮತ್ತು ಗ್ರೀನ್ ಕಲರ್ ಇವು ಬಣ್ಣಗಳಾಗಿವೆ, ಇವು 3 ಒಂದೇ ಗುಂಪಿಗೆ ಸೇರುತ್ತೆ. ಇದು ಸ್ಕ್ವಯರ್ ಅಂದರೆ ಒಂದು ಶೇಪ್, ಇದು ಯಾವುದು ಒಂದು ಆಯತ, ಒಂದು ತ್ರಿಭುಜ ಈ ಥರ ಬರುತ್ತಲ್ಲ ಇದು, ಹಾಗಾಗಿ ಅದಕ್ಕೆ ಸಂಬಂಧಪಡಲ್ಲ. ಆನ್ಸರ್ ಸ್ಕ್ವಯರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ 7ನೇ ಕ್ವಶನ್ ಏನಿದೆ, ಬ್ಯಾಸ್ಕೆಟ್ಬಾಲ್, ಫುಟ್ಬಾಲ್ ಮತ್ತು ಟೆನ್ನಿಸ್ ಮತ್ತು ಪಿಯೋನ್ ಅಂತ ಇದೆ. ಇದಕ್ಕೆ ಆನ್ಸರ್ ಪಿಯೋನ್ ಆಗುತ್ತೆ. ಯಾಕಂದರೆ ಬ್ಯಾಸ್ಕೆಟ್ಬಾಲ್ ಮತ್ತು ಫುಟ್ಬಾಲ್ ಮತ್ತು ಟೆನ್ನಿಸ್ ಇವೆಲ್ಲ ಆಟಗಳಾಗುತ್ತೆ. ಪಿಯೋನ್ ಅಂದರೆ ಇದು ಒಂದು ವಾದ್ಯ ಆಗುತ್ತೆ, ಹಾಗಾಗಿ ಆನ್ಸರು ಅದಾಗುತ್ತೆ, ಡಿ. ಇನ್ನು ನೆಕ್ಸ್ಟ್ 8ನೇ ಕ್ವಶನ್ ಏನಿದೆ, ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಸಂಡೇ ಅಂತ ಇದೆ. ಆದರೆ ಇದರಲ್ಲಿ ಆನ್ಸರು ಸಂಡೇ ಆಗುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್ ಇವೆಲ್ಲ ತಿಂಗಳುಗಳು, ಸಂಡೇ ಅಂದರೆ ಏನು, ಒಂದು ದಿನ ಆಗುತ್ತೆ, ಹಾಗಾಗಿ ಆನ್ಸರು ಸಂಡೇ ಆಗುತ್ತೆ. ಇನ್ನು ನೆಕ್ಸ್ಟ್ ಈ ಟಾಪಿಕ್ಕು ನಿಮಗೆ ಎಕ್ಸಾಮಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ 1 ಶಿಫ್ಟಲ್ಲಿ 1 ಕ್ವಶನ್ ಇದ್ರ ಮೇಲೆ ಬಂದೇ ಬರುತ್ತೆ. ನೀವು ಇಲ್ಲಿ ಈ ಟಾಪಿಕ್ ಮೇಲೆ ಒಂದು 20ರಿಂದ 30 ಕ್ವಶನ್ ಸಾಲ್ವ್ ಮಾಡಿ ಹೋಗಿದ್ದೆ ಆದರೆ ಎಕ್ಸಾಮಲ್ಲಿ ನೀವು ಈ ಟಾಪಿಕಿಂದ 2 ಮಾರ್ಕ್ಸ್ನ ಆರಾಮಾಗಿ ತೆಗಿಬೋದು. ನಿಮ್ಮ 2 ಮಾರ್ಕ್ಸು ನಿಮ್ಮ ಜೋಬಲ್ಲಿ ಇದ್ದಾಗೆ. ಹಾಗಾಗಿ ಈ ಟಾಪಿಕ್ನ ಯಾರೂ ಮಿಸ್ ಮಾಡ್ಕೋಬೇಡಿ. ಇದೇನು ಕಷ್ಟ ಇಲ್ಲ ಮ್ಯಾಥ್ಸ್ ಥರ. ಮ್ಯಾಥ್ಸ್ ಆದರೆ ಲೆಕ್ಕ ಮಾಡಬೇಕಾಗುತ್ತೆ, ಅದನ್ನು ಬಿಡಿಸ್ಬೇಕಾಗುತ್ತೆ, ಪ್ಲಸ್ಸು ಮೈನಸ್ಸು ಡಿವೈಡೆಡ್ ಬೈ ಆ ಥರ ಏನಿಲ್ಲಲ್ಲ. ಈ ಟಾಪಿಕ್ಕು ವೆರಿ ಈಸಿ ಇದೆ. 4 ಕೊಟ್ಟಿರ್ತಾರೆ, 3 ಸಂಬಂಧ ಹೊಂದಿರುತ್ತೆ, 1 ಸಂಬಂಧ ಹೊಂದಿರಲ್ಲ, 3 ಗುಂಪಿನಿಂದ ಹೊರಗಿರುತ್ತೆ, ಹಾಗಾಗಿ ಆನ್ಸರ್ ಅದಾಗುತ್ತೆ. ಇಷ್ಟು ಮಾಡೋಕ್ಕೆ ನಿಮಗೆ ಕಷ್ಟ ಆಗುತ್ತಾ? ನೀವು ಈ ಥರ ಈಸಿ ಸಣ್ಣ ಟಾಪಿಕ್ನ ನೀವು ಬಿಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ 9ನೇ ಕ್ವಶನ್ ಏನಿದೆ, ಇಯರ್, ಐಸ್, ನೋಸ್ ಮತ್ತು ಚೇರ್ ಅಂತ ಇದೆ. ಇಲ್ಲೂ ಕೂಡ ಏನಾಗುತ್ತೆ, ಆನ್ಸರು ಚೇರ್ ಆಗುತ್ತೆ. ಯಾಕಂದರೆ ಇವು 3 ಕಿವಿ ಮತ್ತು ಕಣ್ಣು ಮತ್ತು ಮೂಗು ಹ್ಯೂಮನ್ ಬಾಡಿ ಪಾರ್ಟ್ಸ್ ಆಗಿರುತ್ತೆ. ಹಾಗಾಗಿ ಇವು 3 ಒಂದೇ ಗುಂಪಿಗೆ ಸೇರಿದೆ, ಚೇರ್ ಸೇರಿಲ್ಲ, ಅದು ಹೊರಗಿರುತ್ತೆ ಈ ಗುಂಪಿಂದ, ಹಾಗಾಗಿ ಆನ್ಸರ್ ಚೇರ್ ಆಗುತ್ತೆ. ನೆಕ್ಸ್ಟ್ 10ನೇ ಕ್ವಶನ್ ಏನಿದೆ, ಕಾರ್, ಟ್ರ್ಯಾಕ್ಟರ್, ಬಸ್ ಮತ್ತು ಟ್ರೈನ್ ಅಂತ ಇದೆ. ಇದಕ್ಕೆ ಆನ್ಸರು ಟ್ರೈನ್ ಆಗುತ್ತೆ. ಯಾಕಂದರೆ ಕಾರ್, ಟ್ರ್ಯಾಕ್ಟರ್, ಬಸ್ಗಳು ರೋಡ್ ಮೇಲೆ ಚಲಿಸುತ್ತವೆ, ಟ್ರೈನು ರೋಡ್ ಮೇಲೆ ಚಲಿಸಲ್ಲ, ಅದು ಹಳಿ ಮೇಲೆ ಅಷ್ಟೇ ಚಲಿಸೋದು, ಹಾಗಾಗಿ ಆನ್ಸರು ಟ್ರೈನ್ ಆಗಿರುತ್ತೆ. ಇನ್ನು 11ನೇ ಕ್ವಶನ್ ಏನಿದೆ,
ವಾಟರ್, ಟ್ರೀ, ಜ್ಯೂಸ್ ಮತ್ತು ಟೀ ಅಂತ ಇದೆ. ಇದಕ್ಕೆ ಆನ್ಸರು ಟ್ರೀ ಆಗುತ್ತೆ. ಯಾಕಂದರೆ ನೀರಿಗೂ ಮತ್ತು ಟ್ರೀಗೂ ಏನಾದರೂ ಸಂಬಂಧ ಇದೆನಾ? ಮರಕ್ಕೂ ಮತ್ತು ನೀರಿಗೆ ಇಲ್ಲ. ಬಟ್ ಜ್ಯೂಸ್ಗೂ, ಟೀಗೂ ಮತ್ತು ವಾಟರ್ಗೆ ಸಂಬಂಧ ಇದೆ. ಮೂರು ಒಂದೇ ಗುಂಪಿಗೆ ಸೇರುತ್ತೆ, ಬಟ್ ಮರ ಸೇರಲ್ಲ. ಹಾಗಾಗಿ ಆನ್ಸರು ಟ್ರೀ. 12ನೇ ಕ್ವಶನ್ ಏನಿದೆ, ಕ್ಯಾಟ್, ಡಾಗ್, ಕೌ ಮತ್ತು ಲಯನ್ ಅಂತ ಇದೆ. ಇದಕ್ಕೆ ಆನ್ಸರು ಲಯನ್ ಆಗುತ್ತೆ. ಯಾಕೆ ಅಂತ ನೋಡೋದಾದರೆ ಕ್ಯಾಟು, ಡಾಗು, ಕೌ ಇದನ್ನೆಲ್ಲ ಮನೇಲಿ ಸಾಕ್ತಾರೆ. ಇವು ಸಾಕು ಪ್ರಾಣಿಗಳು ಅಂತ ಹೇಳ್ತಾರೆ. ಇದು ಲಯನ್ ಯಾರು ಮನೇಲಿ ಸಾಕಲ್ಲ, ಇದು ಕಾಡಲ್ಲಿರುತ್ತೆ. ಹಾಗಾಗಿ ಇದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 13ನೇ ಕ್ವಶನ್ ನೋಡೋದಾದರೆ ಹೌಸ್, ರೂಮ್, ವಿಂಡೋ ಮತ್ತು ರೋಡ್ ಅಂತ ಇದೆ. ಇದಕ್ಕೆ ಆನ್ಸರು ರೋಡ್ ಆಗುತ್ತೆ. ಹೌಸು, ರೂಮು, ವಿಂಡೋ ಇದೆಲ್ಲ ಮನೆಗೆ ಸಂಬಂಧಪಟ್ಟಿದ್ದು. ಮನೆ ಒಳಗೆ ರೂಮ್ ಇರುತ್ತೆ ಮತ್ತು ಮನೆ ಒಳಗೆ ವಿಂಡೋ ಇರುತ್ತೆ. ಹಾಗಾಗಿ ಇವು ಮೂರು ಒಂದೇ ಗುಂಪಾಗಿದೆ. ಇದು ರೋಡ್ ಏನಿದೆ ಇದು ಮನೆಯಿಂದ ಹೊರಗಿರುತ್ತೆ. ರೋಡ್ಗೂ ಮನೆಗೂ ಏನೂ ಸಂಬಂಧ ಇಲ್ಲ. ಹಾಗಾಗಿ ಆನ್ಸರು ರೋಡ್. ನೆಕ್ಸ್ಟ್ 14ನೇ ಕ್ವಶನ್ ಏನಿದೆ, ಐರನ್, ಕಾಪರ್, ಸಿಲ್ವರ್ ಮತ್ತು ವುಡ್ ಅಂತ ಇದೆ. ಐರನ್, ಕಾಪರ್, ಸಿಲ್ವರ್ ಇವೆಲ್ಲ ಏನು ಮೆಟಲ್ಸ್ ಇವು. ಇದೆಲ್ಲ ಮೂರು ಒಂದೇ ಗ್ರೂಪಿಗೆ ಸೇರಿದ್ದು. ಇದು ವುಡ್ ಅಂದರೆ ಕಟ್ಟಿಗೆ. ಕಟ್ಟಿಗೆಗೂ ಮೆಟಲ್ಗೂ ಏನಾದರೂ ಸಂಬಂಧ ಇದೆನಾ? ಇಲ್ಲ. ಹಾಗಾಗಿ ಆನ್ಸರ್ ಏನು? ವುಡ್. 15ನೇ ಕ್ವಶನ್ ಏನಿದೆ, ಅರ್ತ್, ಜುಪಿಟರ್, ಮೂನ್ ಮತ್ತು ಮಾರ್ಸ್ ಅಂತ ಇದೆ. ಇದಕ್ಕೆ ಆನ್ಸರು ಮೂನ್ ಆಗುತ್ತೆ. ಯಾಕಂದರೆ ಅರ್ತ್, ಜುಪಿಟರ್, ಮಾರ್ಸ್ ಇವೆಲ್ಲ ಪ್ಲ್ಯಾನೆಟ್ಸ್ಗಳಾಗಿವೆ. ಇನ್ನು ಮೂನ್ ಏನಿದೆ ಇದು ಸ್ಯಾಟಲೈಟ್. ಹಾಗಾಗಿ ಆನ್ಸರು ಮೂನ್ ಆಗುತ್ತೆ. ಇನ್ನು ನೆಕ್ಸ್ಟ್ 16ನೇ ಕ್ವಶನ್ ಏನಿದೆ, ಪ್ರಿನ್ಸಿಪಲ್, ಸ್ಟೂಡೆಂಟ್ಸ್, ಟೀಚರ್ಸ್ ಮತ್ತು ಡಾಕ್ಟರ್ ಅಂತ ಇದೆ. ಇದಕ್ಕೆ ಆನ್ಸರು ಡಾಕ್ಟರ್ ಆಗುತ್ತೆ. ಪ್ರಿನ್ಸಿಪಲ್, ಸ್ಟೂಡೆಂಟ್, ಟೀಚರ್ ಇವೆಲ್ಲ ಸ್ಕೂಲ್ ಕಾಂಪೌಂಡ್ ಒಳಗೆ ಬರುತ್ತೆ. ಪ್ರಿನ್ಸಿಪಲ್ಲು, ಸ್ಟೂಡೆಂಟು, ಟೀಚರ್ ಇದೆಲ್ಲ ಸ್ಕೂಲ್ಗೆ ಸಂಬಂಧಪಟ್ಟಿತ್ತು. ಡಾಕ್ಟರ್ ಏನಿದೆ ಈ ಮೂರನ್ನು ಗುಂಪಿಂದ ಹೊರಗಿದೆ. ಹಾಗಾಗಿ ಆನ್ಸರು ಡಾಕ್ಟರ್. ನೆಕ್ಸ್ಟ್ ಕ್ವಶನ್, ಬಸ್, ಕಾರ್, ಬೈಸಿಕಲ್ ಮತ್ತು ಫ್ಲೈಟ್ ಅಂತ ಇದೆ. ಇದಕ್ಕೆ ಆನ್ಸರು ಫ್ಲೈಟ್ ಆಗುತ್ತೆ. ಯಾಕಂದರೆ ಬಸ್ಸು, ಕಾರು ಮತ್ತು ಬೈಸಿಕಲ್ಲು ರೋಡ್ ಮೇಲೆ ಚಲಿಸ್ತವೆ. ಫ್ಲೈಟ್ ಏನಾದರೂ ರೋಡ್ ಮೇಲೆ ಚಲಿಸುತ್ತಾ? ಇಲ್ಲ ತಾನೆ. ಫ್ಲೈಟ್ ಎಲ್ಲಿ ಚಲಿಸುತ್ತೆ? ಆಕಾಶದಲ್ಲಿ ಚಲಿಸುತ್ತೆ. ಹಾಗಾಗಿ ಇದು ಆನ್ಸರು ಫ್ಲೈಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಏನಿದೆ, ಚಿಲ್ಲಿ, ಪೊಟೊಟೊ, ಆನಿಯನ್ ಮತ್ತು ಮ್ಯಾಂಗೋ ಅಂತ ಇದೆ. ಇದಕ್ಕೆ ಆನ್ಸರು ಮ್ಯಾಂಗೋ ಆಗುತ್ತೆ. ಯಾಕಂದರೆ ಚಿಲ್ಲಿ, ಪೊಟಾಟೊ ಮತ್ತು ಆನಿಯನ್ ಇವೆಲ್ಲ ತರಕಾರಿಗಳಾಗಿವೆ. ಮ್ಯಾಂಗೋ ಅನ್ನೋದೇನು ಒಂದು ಹಣ್ಣಾಗಿದೆ. ಅದಕ್ಕೆ ಆನ್ಸರ್ ಮ್ಯಾಂಗೋ ಆಗಿರುತ್ತೆ. ಲಾಸ್ಟ್ ಫೈನಲ್ 20ನೇ ಕ್ವಶನ್ ಏನಿದೆ, ಮೌಸ್, ಕೀಬೋರ್ಡ್ ಮತ್ತು ಮಾನಿಟರ್ ಮತ್ತು ಮೊಬೈಲ್ ಅಂತ ಇದೆ. ಇದಕ್ಕೆ ಆನ್ಸರು ಮೊಬೈಲ್ ಆಗುತ್ತೆ. ಯಾಕಂದರೆ ಮೌಸು, ಕೀಬೋರ್ಡು ಮತ್ತು ಮಾನಿಟರ್ ಇವೆಲ್ಲ ಒಂದು ಕಂಪ್ಯೂಟರ್ನ ಪಾರ್ಟ್ಸ್ ಆಗಿವೆ. ಇವು ಮೂರು ಒಂದೇ ಗ್ರೂಪ್ ಆಗಿದೆ, ಕಂಪ್ಯೂಟರ್ಗೆ ಸಂಬಂಧಪಟ್ಟಿದೆ. ಮೊಬೈಲಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಿದೆ. ಹಾಗಾಗಿ ಆನ್ಸರ್ ಮೊಬೈಲ್ ಆಗುತ್ತೆ. ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಾನು GK/GS PDF ಬಗ್ಗೆ ಓಲ್ಡ್ ವೀಡಿಯೋಸಲ್ಲಿ ಹೇಳಿದ್ದೀನಿ. ಅದು ಈ ಸಲ ಅಗ್ನಿವೀರ್ ಎಕ್ಸಾಮ್ ಕನ್ನಡದಲ್ಲೇ ಆಗಿರೋದ್ರಿಂದ ನಿಮಗೆ ಎಲ್ಲೂ ಕನ್ನಡದಲ್ಲಿ ಕ್ವಶನ್ನು ಮತ್ತು ಬುಕ್ ಸಿಗಲ್ಲ ಅಂತ ನಾನೇ ನಿಮಗೆ ಒಂದು 20 to 25 ಸೆಟ್ಸ್ನ ಕನ್ನಡದಲ್ಲಿ ಕನ್ವರ್ಟ್ ಮಾಡಿ ಇಂಗ್ಲೀಷಲ್ಲಿ ಇರೋದನ್ನ ಕೊಡಬೇಕಂತ ಮಾಡಿದ್ದೀನಿ. ಆ PDFನ ಇನ್ನೂ 2 or 3 ಡೇಸಲ್ಲಿ ರೆಡಿ ಆಗುತ್ತೆ. ನಿಮಗೆ ಬೇಕಾದರೆ ಹೇಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.